ಏಕರವಿರೋ ಜಾಗ ಇದೆ ಅಂತ ಹೇಳಿ ಎಲ್ಲೂ ಫಿಕ್ಸ್ ಆಗಿಲ್ಲ ಅಲ್ಲ. ನಾವು ಕೊಟ್ಟಿದ್ದು ಒಟ್ಟಾರೆ ಆರ್ಟಿಸ್ಟಿಯಲ್ಲಿ 3 ಎಕರೆ ನೀವು ಕ್ರಯಕ್ಕೆ ಪಡೆದಿದ್ದೀರಾ ಅಂತ ಹೇಳಿದ್ರೆ ಎಲ್ಲೂ ಮಾರ್ಕಿಂಗ್ ಆಗಿಲ್ಲ. ಇದು ಏಕರಾಬ್ ಜಾಗ ಇದೆ ಅಂತ ಹೇಳಿ ಈಗ ನಾವು ಏನ್ ಬಾಡಿಗೆ ಕೊಟ್ಟಿದ್ದೀವಿ ಅದು ಮಾರ್ಕ್ ಆಗಿಲ್ಲ ಇಲ್ಲಿ. ಸರಿ, ಮಾರ್ಕ್ ಆಗದೆ ಇರುವಾಗ ನೀವು ಇನ್ನೊಬ್ಬರಿಗೆ ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ನೀವು ಹೇಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ? ಇನ್ಸ್ಟಿಟ್ಯೂಷನ್ ಅಲ್ಲ, ಯಾವುದೋ ಒಂದು ಸಂಸ್ಥೆ ಬಂದಿದೆ ನಿಮ್ಮಲ್ಲಿ ಕೇಳಿದೆ ಸರ್. ಈಗ ನಮ್ಮಲ್ಲಿ 33 ಸರ್ ಒಂದು ನಿಮಿಷ, ಕಾಫಿ ವರ್ಕ್ಸ್ ಅಂತ ಇಲ್ಲ, ಅಲ್ಲಿರೋದು ಸರ್ಕಾರಿ ಅಂತ ಇದೆ. ಇಲ್ಲ ಕಾಫಿ ಇದೆ 3 ಎಕರೆಗಿದೆ ಬೇರೆ ಸರ್ಕಾರಿ ಏಕರಾಬ್ ಜಾಗ ಅಂತಿದೆ. ಎರಡು ಪಾಲಿಕೆ ತಾಂತ್ರಿಕವಾಗಿ ಸರ್ವೆ ನಂಬರ್ ಕೊಡ್ಬೋದು, ಸರ್ವೆ ನಂಬರ್ 28ರಲ್ಲಿ ಕೊಡ್ಬೋದು ಅಂತ ಇಲ್ಲಿ ಒಂದು ಪ್ರಶ್ನೆ ಇದ್ದಿರೋದು. ಸರ್ವೆ ನಂಬರ್ 28ರಲ್ಲಿ 4 ಎಕರೆ 10 ಗುಂಟೆ ಸರ್ಕಾರಿ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನೀವು ಕೊಟ್ಟಿದ್ದೀರಾ ಅಂತ ಅದನ್ನ ನೀವು ದಯವಿಟ್ಟು ನೀವು ರಿಲೀಸ್ ಮಾಡಿ. ಅದಕ್ಕೆ ಸರ್ಕಾರ ಅದನ್ನು ನಾವು ಪರಿವರ್ತನೆಗೆ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ನಾವು ಇನ್ನೊಂದು ಅಷ್ಟು ಸಮಯದಲ್ಲಿ ಪರಿವರ್ತನೆ. ಎಷ್ಟು ಎಕರೆ ಪರಿವರ್ತನೆ ಕೊಟ್ಟಿದ್ದೀರಾ? 7 ಎಕರೆ 10 ಗುಂಟೆಗೆ ಸರ್. 7 ಎಕರೆ ನೀವು ಪರಿವರ್ತನೆ ಕೊಟ್ಟಿದ್ದೀರಾ? ಲ್ಯಾಂಡ್ ಆಗಿದೆ 7 ಎಕರೆ 10 ಗುಂಟೆ ರೋಡ್ ಸರ್ವೆ ನಂಬರ್ ಅಲ್ಲಿ. ಅದನ್ನ ನೀವು 3 ಕ್ರಯ ಮಾಡ್ಕೊಂಡಿದ್ದೀರಲ್ಲ? ಈಗ 3 ಟೋಟಲ್ ಆಗಿ ಎಲ್ಲದಕ್ಕೂ ಕ್ರಯ ಮಾಡಿದ್ದೀವಿ. ಪರ್ಚೇಸ್ ಮಾಡಿದ್ದೀರಾ ಅಂತ? ಯಾವ ಜಾಗದಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನೀವು ಹೇಳ್ತಾರೆ ಸರ್ವೆ ನಂಬರ್ ಇದೆ ಸರ್. ಸರ್ವೆ ನಂಬರ್ ಇದೆ, ಬಟ್ ಅದು ಏಕರಾಬ ಅಥವಾ ನಿಮ್ಮ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸರ್ವೆ ಟೋಟಲ್ ಈಗ ಸರ್ವೆ ಮಾಡಿಸ್ಬೇಕು. ಸರ್ವೆ ಮುಂಚೆ ಈಗ ನಿಮ್ಗೆ ಏನಂದ್ರೆ ಕಾಫಿ ವರ್ಕ್ಸ್ ಜಾಗ ಅದು ಸರ್ವೆ ನಂಬರ್ ಬರುತ್ತಾ ಇದಕ್ಕೆ ಬರುತ್ತಾ ನಿಮಗೆ ಗೊತ್ತಿಲ್ಲ ಅಲ್ವಾ ಸರ್? ಅಲ್ಲ ಸರ್, ನಮಗೆ ಕಾಫಿ ವರ್ಕ್ಸ್ ಜಾಗ ಇದೆ, ಸರ್ವೆ ನಂಬರ್ ಇಲ್ಲದೆ ಜಾಗ ಕಾಫಿ ಅಲ್ಲ ವರ್ಕ್ಸ್ ಸರ್, ಸಂಭ್ರ ಮಾಡಿಸಿಕೊಟ್ಟಿರೋ ಜಾಗ ಸರ್ವೆ ನಂಬರ್ ಬರುತ್ತೋ ಏಕರಾಬಕ್ಕೆ ಬರುತ್ತೋ ಅನ್ನೋದು ಗೊತ್ತಿಲ್ಲ. ಅಳತೆ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಯಾವುದಕ್ಕೆ ಬರುತ್ತೆ ನೋಡ್ಬೇಕು. ಪಕ್ಕದ ರಮೇಶ್ ಬರ್ಬೋದು ಅಥವಾ ಇನ್ಯಾವುದಾದ್ರು ಪಕ್ಕದ ಜಾಗ ಖಾಲಿ ವಾಟರ್ ಸೈಟ್ ಎಲ್ಲ ಅದು ಬರ್ಬೋದು. ನಮಗೆ ಇನ್ನೊಂದು ಕನ್ಫ್ಯೂಷನ್ ಏನಂತಂದ್ರೆ ಏಕರ ಬೀಕರ ಬಂತ ಒಬ್ರು ಪ್ರೊಸೀಡ್ ಮಾಡೋರು, ಮಾರನೇ ದಿನ ಬಂದವರು ಅದನ್ನ ಮತ್ತೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ಏನು ಇಲ್ಲ ಏನು ಇಲ್ಲ ಕ್ರಯದಾಗದಲ್ಲೇ ಇದೆ ಅಂತ ಹೇಳಿ ಮೆಸೇಜ್ ಹಾಕಿದ್ರು. RTC ಇದೆ, ಡಾಕ್ಯುಮೆಂಟ್ ಇದೆ. ಅಲ್ಲ, ನಗರಸಭೆಯಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ನೀವು ಹೇಳ್ತಾ ಇದ್ದೀರಾ ನಾವು ಬಾಡಿಗೆ ಕೊಟ್ಟೋದು ನಿಜ, ಆದ್ರೆ ಜಾಗ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಅಂತಿದ್ದೀರಿ. ಹೌದು ಸರ್. ಆ 7 ಎಕರೆಯಲ್ಲಿ ಆ 4 ಎಕರೆ 10 ಗುಂಟೆ ಯಾವ್ದು ಅಂತ ಹೇಳೋದು ಇನ್ನೂ ಸ್ಪೆಸಿಫಿಕ್ ಆಗಿ ಮಾರ್ಕಿಂಗ್ ಆಗಿಲ್ಲ ಅಧ್ಯಕ್ಷರೇ. ನೋಡಿ, ಅಲ್ಲಿ ಎಲ್ಲರಿಗೂ ಬಾಡಿಗೆ ಕೊಟ್ಟಿದ್ದೀವಿ. ಇದೇ ಸಂಭ್ರಮ ಹ್ಯಾಟ್ಸ್ ಅವರಿಗೆ ಕೊಟ್ಟಿದ್ದೆ 4 ಎಕರೆ 10 ಗುಂಟೆ ಅದೇನ್ ಖರಾಬ್ ಜಾಗ ಅಂತ ಹೇಳಿ ಮಾರ್ಕ್ ಆಗಿಲ್ಲ ಅಂತ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಈಗ ಮೇಡಮ್ ಕೊಡ್ರಿ ಅಂತ ನಿಮ್ಗೆ ಮಾರ್ಕ್ ಆಗ್ದೇನೆ ಜಾಗ ನಿಮ್ದಂತ ನಿಮ್ಗೆ ಸೇಲ್ ಮಾಡಿಲ್ಲ. 11 ಮಂತ್ಸ್ ಗೆ ಮಾತ್ರ ನಾವು ಕೊಡ್ತಾ ಇರೋದು. ಈಗ ಪತ್ರಿಕೆಗಳಲ್ಲಿ ಪ್ಲೀಸ್ ಹಿಯರ್ ಮೀ, ನಾವು ಮಾರಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ನಾನು ಪತ್ರಿಕೆ ಓದಿದ್ದೆ. ನಾವು ಯಾರಿಗೂ ಮಾರಲಿಲ್ಲ, ಯಾರಿಗೂ 20 ವರ್ಷಕ್ಕೂ 10 ವರ್ಷಕ್ಕೂ 15 ವರ್ಷಕ್ಕೂ ಲೀಸ್ ಕೊಟ್ಟಿಲ್ಲ. 11 ಮಂತ್ಸ್ ಅವರು ಅದನ್ನ ರಿನ್ಯೂ ಮಾಡ್ಕೊಳ್ಬೇಕು. ನಮಗೆ ಇಷ್ಟ ಆದರೆ ಕೊಡೋದು, ಬಿಡಿಸಬಹುದು. ಮಾಡಕ್ ಬಂದು ವ್ಯಾಪಾರ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ವ್ಯಾಪಾರದಲ್ಲಿ ಕಾಫಿ ಅಂತೂ ಅತಿ ಸೂಕ್ಷ್ಮವಾದಂಥ ವ್ಯಾಪಾರ ಅಂತ ನಾನು ಬೆಲೆಯನ್ನು ನಮ್ಮ ದೇಶದಲ್ಲಿ ನಿಗದಿ ಮಾಡುವುದಿಲ್ಲ. ನಮ್ಮ ಆಂತರಿಕ ವಿಚಾರಕ್ಕೆ, ನಮ್ಮ ಕನ್ಸ್ಯೂಮರ್ಗೆ ಬೇಕಾದಂಥ ನಮ್ಮ ಹೋಟೆಲ್ನಿಂದ ತಗೊಳ್ಳುವಂಥ ಕಾಫಿ ಬಿಟ್ಟರೆ ಬಾಕಿ ಎಲ್ಲ ಹೊರ ದೇಶಕ್ಕೆ ಹೋಗುವಂಥದ್ದು, ಎಕ್ಸ್ಪೋರ್ಟ್ ಆಗುವಂಥದ್ದು. ಇವತ್ತು ಕೂಡ ನಾನು ರೇಡಿಯೋದಲ್ಲಿ ಬಂತು, ನಾನು ನೋಡಿದೆ, ಸುಮಾರು ಎಷ್ಟೋ ಕೋಟಿ ವಿದೇಶಿ ವಿನಿಮಯನ ನಮ್ಮ ಸೊಸೈಟಿಯಿಂದ ಕರ್ನಾಟಕ ಕೊಡಗಿ ದೇಶ ಭಾರತ ದೇಶದ ಇಂದ ನಾವು ಎಕ್ಸ್ಪೋರ್ಟ್ ಮಾಡಿ ವಿದೇಶಿ ವಿನಿಮಯನ ಪಡ್ಕೊಳ್ತಾ ಇದ್ದೇವೆ. ಆ ಕಾಲದಲ್ಲಿ ಹೆಚ್ಚು ವಿದೇಶಿ ವಿನಿಮಯನ ಪಡಿತಕ್ಕಂಥ ಒಂದು ಸಂಸ್ಥೆ ಅಂದರೆ
ಕಾಫಿ ಬೆಳೆಗಾರರು, ಕಾಫಿ ಕ್ಯೂರಿಂಗ್ ವರ್ಕ್ಸ್, ಅದು ಬರೀ ನಮ್ಮ ಕಾಫಿ ಕೊಡಗು ಕಾಫಿ ಬೆಳೆಗಾರ ಸಂಘ ಮಾತ್ರ ಅಲ್ಲ, ಬೇರೆ ಈಗಾಗಲೇ ಈ ಅಧೋಪತಿ ಬಂದಾಗ, ಅಧೋನ್ನತಕ್ಕೆ ಬಂದಾಗ ಇಲ್ಲಿ ಮೈಸೂರಿಗೆ MCPCS ಬಿದ್ದು ಹೋಯ್ತು. ಈಗ ಮತ್ತೆ ಕೋರ್ಟಲ್ಲಿ ಹಾಗೆ ಅವರು MLA ಅವರು ಅಧ್ಯಕ್ಷರಾಗಿ ಕೂತ್ಕೊಂಡಿದ್ದಾರೆ. ಮದ್ರಾಸ್ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಬೇಕಾಗಿದೆ. ಯಾವುದೇ ಚಿಂತೆ ಇಲ್ಲದೆ ವ್ಯವಹಾರ ನಡೀತಿತ್ತು. ಇದು ಆಗಲೇ ಹೇಳಿದಂಗೆ ಯಾವಾಗ ನಮ್ಮದು ಇದು ಬಿದ್ದೋಯ್ತು, ನಂತರ ನಮಗೆ ಫೈನಾನ್ಸ್ ಕ್ರೈಸಿಸ್ ಬಂದಾಗ ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ನಾನಂತೂ ಬಂದು ಇಲ್ಲಿ ಡೈರೆಕ್ಟರ್ ಆಗುವಾಗ ಮ್ಯಾನೇಜ್ಮೆಂಟ್ ಸೂಪರ್ಸೀಡ್ ಆಗಿತ್ತು. ಸೂಪರ್ಸೀಡ್ ಆಗಿ 6 ತಿಂಗಳ ಮೇಲೆ ಎಲೆಕ್ಷನ್ ಮಾಡಬೇಕು ಅಂತ ನಗರಸಭೆಗೆ ಸೇರೋದಿಲ್ಲ. ನಮ್ಮದು ಕೋಆಪರೇಟಿವ್ ಇಲಾಖೆ, ನಿಮಗೆ ಗೊತ್ತಿದೆ ಗೊತ್ತಿಗೆ ಅದಕ್ಕೊಂದು ಮಿನಿಸ್ಟ್ರಿ ಇದ್ದಾರೆ. ಹೌದಾ? ಮಿನಿಸ್ಟ್ರಿ ಇದ್ದಾರೆ, ಇವರಿಗೂ ಒಂದು ಮಿನಿಸ್ಟ್ರಿ ಇದೆ. ಪಶುವಿಗೆ ಸ್ವಲ್ಪ ಅಧಿಕಾರ ಇದನ್ನು ರಕ್ಷಣೆ ಮಾಡೋದು ಇತ್ಯಾದಿ ಇತ್ಯಾದಿ ನಗರಸಭೆಗೆ ಇರ್ಬೋದು ಅಥವಾ ಮುನ್ಸಿಪಾಲ್ಟಿಗೂ ಇರ್ಬೋದು. ನಮಗೆ ಆ ಕೆಲಸ ಇಲ್ಲ. ನಮ್ಮದು ನಮ್ಮ ಕಾನೂನು ಕಾಯ್ದೆಯೊಳಗೆ ನಾವು ಹೋಗ್ಬೇಕು. ಕೋಆಪರೇಟಿವ್ ಆ್ಯಕ್ಟ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಮ್ಮದು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ, ಒಬ್ಬ ನೌಕರನ್ನ ರಿಪೋರ್ಟ್ ಮಾಡಬೇಕಾದ್ರೂ ಇಲಾಖೆ ಅನುಮತಿ ಇಲ್ಲದೆ ನಮಗೆ ಮಾಡೋಕ್ಕಾಗಲ್ಲ. ಇದೊಂದು ದೊಡ್ಡ ಸಮಸ್ಯೆಗಿಂತ ಒಂದು ಗಟ್ಟಿತನ ಇರ್ಬೋದು. ಆದರೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ಇಷ್ಟೇ ಪಡೋದು. ಅದರ ಸಾಧಕ ಬಾಧಕ ಅದು ಬೇಡ. ಅನಾವಶ್ಯವಾಗಿ ಇನ್ನೊಂದು ವಿಚಾರನ ಎಳೆದು ತಲೆ ಮೇಲೆ ಹಾಕೊಳ್ಳುವಂಥಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಸೊ ಹೀಗೆ ಇರತಕ್ಕಂಥದ್ದು. ಈಗ ಇವರು ರೆವಿನ್ಯೂರದ್ದು ಅಷ್ಟೇ. ರೆವಿನ್ಯೂ ಓವರಾಲ್ ಸರ್ಕಾರದ ಲ್ಯಾಂಡನ್ನು ಕಂಟ್ರೋಲ್ ಮಾಡೋಕ್ಕೆ ಇರೋರು. ಇದಿರುವಾಗ ನಿಮಗೆ ಯಾಕೆ ಬರೋದು? ನಿಮಗೂ ಬರೋದಿಲ್ಲ. ನಮ್ಮ ಹಿರಿಯರು ತೆಗೆದ ಜಾಗ, ಅಂಥ ಸಂದರ್ಭದಲ್ಲೇ ದಾಖಲೆಗಳಿದ್ದರೆ ತಗೊಂಡು ಬನ್ನಿ. ಮತ್ತು ಇದು ನಮ್ಮ ಜಾಗ, ನಿಮಗೆ ಸೇರುವ ದಾಖಲೆಗಳಿದ್ದರೆ ಕೊಡಿ. ಕೊಡಬೇಕಲ್ಲ ಸರ್. ಅವರು ನನಗೆ ಕೊಡೋದು ಬೇಡ, ಪೊಲೀಸ್ ಸ್ಟೇಷನ್ ಕೊಡಲಿ. ಅವರು ಏನೂ ಮಾಡಲಿಲ್ಲ. ನಾವು ಇದ್ದ ದಾಖಲೆಗಳನ್ನು ನಮ್ಮ ಮ್ಯಾನೇಜರ್ ಅವರು ಅವರಿಗೆ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ನಾನು ಒಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ವಕೀಲರ ಹತ್ರ ಹೋಗಿದ್ದು. ಅದರ ಇಷ್ಟರ ಮಧ್ಯದಲ್ಲಿ ಅವರು ಒಂದು ರೀತಿಯಲ್ಲಿ ಅಲ್ಲಿ ಫುಡ್ ಕೋರ್ಟ್ ಮಾಡಬೇಕು ಅಂತ ಪ್ರಯತ್ನಗಳು ನಡೆಯಿತು. ನಮಗಿದೆಲ್ಲ ಅನುಭವ ಇದೆ. ಒಂದಷ್ಟು ವರ್ಷ ಸಾರ್ವಜನಿಕ ಜೀವನದಲ್ಲಿ ಬಂದವರು ನಾವು. ಏಕೇದಂ ಬಂದು ಕಾಫಿ ಸೊಸೈಟಿಯಲ್ಲಿ ನಾನು ಅಧ್ಯಕ್ಷರಾಗಿ ಕೂತವನು. ಬೇರೆ ಬೇರೆ ವಿಧ ವಿಧದ ಕ್ಷೇತ್ರದಿಂದ ಕೆಲಸ ಮಾಡ್ಕೊಂಡು ಬಂದ ಅನುಭವ ಇದೆ.